ಮಹಾರಾಷ್ಟ್ರ ಸಿಎಂ ಆಯ್ಕೆ ಇನ್ನೂ ಕೂಡ ಸಸ್ಪೆನ್ಸ್ನಲ್ಲಿದೆ. ದೇವೇಂದ್ರ ಫಡ್ನವೀಸ್ಗೆ ಸಿಎಂ ಪಟ್ಟ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಆದರೂ ಕೂಡ ಇನ್ನೂ ಡಿಸೈಡ್ ಆಗಿಲ್ಲ. ಸೋಮವಾರ ಅಥವಾ ಮಂಗಳವಾರ ಪ್ರಮಾಣ ವಚನ ಸಾಧ್ಯತೆ ಇದೆ. ನಿನ್ನೆ ರಾತ್ರಿ ದೆಹಲಿಗೆ ತೆರಳಿದ್ದಾರೆ ದೇವೇಂದ್ರ ಫಡ್ನವೀಸ್, ಏಕನಾಥ್ ಶಿಂದೆ, ಅಜಿತ್ ಪವಾರ್. ಇವತ್ತು ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ, ಜೆಪಿ ನಡ್ಡಾ ಅವರ ಜೊತೆ ಮೀಟಿಂಗ್ ಫಿಕ್ಸ್ ಆಗಿದೆ. ಸೊ ಇವತ್ತೇ ಮಹಾರಾಷ್ಟ್ರ ಸಿಎಂ ಹೆಸರು ಘೋಷಣೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ಬಿಹಾರ ಮಾಡೆಲ್ಗೆ ಏಕನಾಥ್ ಶಿಂದೆ ಬಣದ ನಾಯಕರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಬಿಹಾರದಲ್ಲಿ ಕಡಿಮೆ ಸ್ಥಾನ ಪಡೆದರೂ ಕೂಡ ಜೆಡಿಯುಗೆ ಸಿಎಂ ಪಟ್ಟ ಸಿಕ್ಕಿದೆ. ಸೊ ಮಹಾರಾಷ್ಟ್ರದಲ್ಲೂ ಕೂಡ ಬಿಹಾರ ಸೂತ್ರವನ್ನೇ ಅಳವಡಿಸಬೇಕು ಅಂತ ಶಿಂದೆ ಬಣ ಪಟ್ಟು ಹಿಡಿದಿದೆ. ಮಂಗಳವಾರ ಪ್ರಮಾಣ ವಚನ ಕಾರ್ಯಕ್ರಮ ಸಾಧ್ಯತೆಗಳಿದೆ. ಮಹಾರಾಷ್ಟ್ರ ಸಿಎಂ ಯಾರು ಅನ್ನೋದು ಡಿಸೈಡ್ ಆದ ನಂತರ ಸೊ ಮಂಗಳವಾರ ಪ್ರಮಾಣ ವಚನ ಕಾರ್ಯಕ್ರಮ ಅಂತ ಹೇಳಲಾಗ್ತಾ ಇದೆ. ಶಿಂದೆ ಬಣಕ್ಕೆ 12 ಸಚಿವ ಸ್ಥಾನಗಳು ಸಿಗಬಹುದು, ಅಜಿತ್ ಬಣಕ್ಕೆ 10 ಸಚಿವ ಸ್ಥಾನ ಸಿಗಬಹುದು ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಸೊ ಹೊಸ ಸೂತ್ರ ಹೇಗಿರುತ್ತೆ ಅದರ ಆಧಾರದ ಮೇಲೆ ಎಲ್ಲವೂ ಕೂಡ ನಿರ್ಧಾರ ಆಗಿರುವಂಥದ್ದು. ಹೊಸ ಸೂತ್ರದೊಂದಿಗೆ ಸರ್ಕಾರ ರಚನೆಗೆ ಮಹಾಯುತಿ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಪ್ರಶಾಂತ್, ಏನಾಗ್ತಾ ಇದೆ ಮಹಾರಾಷ್ಟ್ರ ರಾಜಕಾರಣದಲ್ಲಿ? ಈಗ ಎಲ್ಲರೂ ಕೂಡ ಡೆಲ್ಲಿಗೆ ಹೋಗಿದ್ದಾರೆ, 3 ಪಕ್ಷದ ನಾಯಕರು. ಸೊ ದೇವೇಂದ್ರ ಫಡ್ನವೀಸ್ ಅವರಿಗೆ ಸಿಎಂ ಸ್ಥಾನ ಸಿಗುವ ಸಾಧ್ಯತೆಗಳು ಇದೆಯಾ? ಯಾಕಂತಂದ್ರೆ ಆಬ್ವಿಯಸ್ಲಿ 132 ಸ್ಥಾನಗಳನ್ನು ಗೆದ್ದಿದ್ದಾರೆ. ಸೊ ಏನಾಗ್ತಾ ಇದೆ, ಏನು ಡಿಸ್ಕಷನ್ ಇತ್ತು? ವೀಣಾ, ರಾಷ್ಟ್ರೀಯ ಪಕ್ಷವೊಂದು 148ರಲ್ಲಿ 132 ಸ್ಥಾನಗಳನ್ನು ಗೆದ್ದ ನಂತರ ಮ್ಯಾಜಿಕ್ ನಂಬರ್ 145 ಇದ್ದಾಗ BJP 132 + 5 5 ಪಕ್ಷೇತರರು ಕೂಡ ನಿನ್ನೆ ಬಂದು BJPಗೆ ತಮ್ಮ ಬೆಂಬಲವನ್ನು ಸೂಚಿಸಿದ್ದಾರೆ. ಅಂದರೆ BJPಯ ಸಂಖ್ಯೆ 137 ಆಯಿತು. ಕೇವಲ 8 ಮಾತ್ರ ಗ್ಯಾಪ್ ಇದೆ. BJP ಏನು ಅಜಿತ್ ದಾದಾ ಪವಾರನ್ನು, ಏಕನಾಥ್ ಶಿಂದೆ ಅವ್ರನ್ನ ಡಂಪ್ ಮಾಡಿ ಹೋಗಿ ಸರ್ಕಾರ ರಚಿಸುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಆ ರೀತಿ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ. ಯಾಕಂದರೆ ಮಹಾರಾಷ್ಟ್ರದ ಸಾಮಾಜಿಕ ಸಮೀಕರಣಗಳು, ಕಳೆದ 2.5 ವರ್ಷಗಳಲ್ಲಿ ನಡೆದಿರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳ ಕಾರಣದಿಂದ BJP ಇಬ್ಬರನ್ನು ಇಟ್ಕೊಂಡೇ ಸರ್ಕಾರವನ್ನು ರಚನೆ ಮಾಡಬೇಕಾಗುತ್ತೆ. ಆದರೆ ಪ್ರಶ್ನೆ ಇರೋದು 2. ಒಂದು, ಏಕನಾಥ್ ಶಿಂದೆ ಅವರನ್ನು ಆಗ ಮುಖ್ಯಮಂತ್ರಿ ಗಾದಿಯ ಪ್ರಾಮಿಸ್ ಮಾಡಿ ಕರ್ಕೊಂಡು ಬರಲಾಗಿತ್ತು. 2.5 ವರ್ಷ ಅವರು ಮುಖ್ಯಮಂತ್ರಿ ಇದ್ದರು. ಆಗ ಕೂಡ BJPಯ ಸಂಖ್ಯೆ ಇದ್ದದ್ದು 105. ಏಕನಾಥ್ ಶಿಂದೆ ಯಾವಾಗ ಒಡ್ಕೊಂಡು ಬಂದರು 40 ಶಾಸಕರನ್ನ, BJPಯ ಸಂಖ್ಯೆ ಇದ್ದದ್ದು 105. ಇಬ್ಬರು ಸೇರಿ 145 ಆಗಿದ್ದರು. ಬೇರೆ ಬೇರೆ ಸಣ್ಣ ಸಣ್ಣ ಪಕ್ಷಗಳು ಕೂಡ ಬೆಂಬಲವನ್ನು ಕೊಟ್ಟಿದ್ವು. ನಂತರ ಸಬ್ಸಿಕ್ವೆಂಟ್ಲಿ ಅಜಿತ್ ದಾದಾ ಪವಾರ್ ಕೂಡ ಆ ಒಂದು ಮಹಾಯುತಿ ಮೈತ್ರಿಕೂಟಕ್ಕೆ ಬಂದರು. ಈಗ BJP ನಾಯಕರಿಗೆ ಅನಿಸ್ತಾ ಇದೆ, ಇಲ್ಲ ಮುಖ್ಯಮಂತ್ರಿ ಸ್ಥಾನ ಸಹಜವಾಗಿ ನಮ್ಗೆ ಸಿಗಬೇಕು. ಯಾಕಂದರೆ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಯಾವುದೇ ನಿರ್ಣಯ ಆಗಿರಲಿಲ್ಲ. ಅಮಿತ್ ಶಾ ಕೂಡ ಹೇಳಿಕೆ ಕೊಟ್ಟಿದ್ದರು, ಸ್ವತಃ ಏಕನಾಥ್ ಶಿಂದೆ ಹೇಳಿಕೆ ಕೊಟ್ಟಿದ್ದರು, ಈಗ ನಾನು ಮುಖ್ಯಮಂತ್ರಿ ಇದ್ದೀನಿ, ರಿಸಲ್ಟ್ಸ್ ಬಂದ ಮೇಲೆ ಯಾರು ಮುಖ್ಯಮಂತ್ರಿ ಮಾಡಬೇಕು ಅನ್ನೋದನ್ನು 3 ಪಕ್ಷಗಳು ಸೇರಿ ತೀರ್ಮಾನವನ್ನು ತೆಗೆದುಕೊಳ್ತವೆ. ಆ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಏನು ತೀರ್ಮಾನ ತೆಗೆದುಕೊಳ್ತಾರೆ ಅದು ನನಗೆ ಮಾನ್ಯ ಇರುತ್ತೆ ಅನ್ನೋದನ್ನು ಏಕನಾಥ್ ಶಿಂದೆ ಹೇಳಿದರು. ಈಗ ನಿನ್ನೆ ತಡರಾತ್ರಿ 3 ದಿಲ್ಲಿಗೆ ಹೋಗಿದ್ದಾರೆ. ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ. ಇವತ್ತು ಪ್ರೈಮ್ ಮಿನಿಸ್ಟರ್ ಮೋದಿ, ಅಮಿತ್ ಶಾ, JP ನಡ್ಡಾ, ನಿತಿನ್ ಗಡ್ಕರಿ ಇವರನ್ನೆಲ್ಲ ಈ ನಾಯಕರು ಭೇಟಿಯಾಗಲಿದ್ದಾರೆ. ನನಗನ್ಸೋದು 2 ವಿಷಯಗಳು ಆಧಾರದ ಮೇಲೆ ಈ ಒಂದು ಮುಖ್ಯಮಂತ್ರಿ ಆಯ್ಕೆಯನ್ನು BJP ಹೈಕಮಾಂಡ್ ಮಾಡಬೇಕಾಗುತ್ತೆ. ಒಂದು, ಮರಾಠ ಮತಗಳ ಕ್ರೋಢೀಕರಣ ಏನು ಲೋಕಸಭೆಯಲ್ಲಾಗಿತ್ತು ಅದರ ವಿರುದ್ಧವಾಗಿ OBC ಮತಗಳ ಕ್ರೋಢೀಕರಣದ ಕಾರಣದಿಂದಾಗಿ BJPಗೊಂದು ದೊಡ್ಡ ಗೆಲುವು ಸಿಕ್ಕಿದೆ. ಹಿಂದುಳಿದ ವರ್ಗಗಳ ಮತದಾರರು ದೊಡ್ಡ ಸಂಖ್ಯೆಯಲ್ಲಿ BJP ಜೊತೆ ಕೈ ಹಿಡಿದಿದ್ದಾರೆ. ಆ ಕಾರಣದಿಂದ ನೀವು ಮತ್ತೊಮ್ಮೆ ಮರಾಠ ಮುಖ್ಯಮಂತ್ರಿ ಮಾಡಬೇಕಾ ಬೇಡವಾ ಅಂತಕ್ಕಂಥ ಪಾಲಿಸಿ ಡಿಸಿಷನನ್ನು BJP ಹೈಕಮಾಂಡ್ ತೆಗೆದುಕೊಳ್ಬೇಕು. ನೋಡಿ, ಏಕನಾಥ್ ಶಿಂದೆ ಬಂದಾಗ ಏಕನಾಥ್ ಶಿಂದೆ ಪಟ್ಟು ಹಿಡಿದಿದ್ರು ಅನ್ನುವ ಕಾರಣಕ್ಕೋಸ್ಕರ ಅವ್ರನ್ನ ಮುಖ್ಯಮಂತ್ರಿ ಮಾಡಿರಲಿಲ್ಲ. ಆಗ ಮರಾಠ ಮೀಸಲಾತಿ ಹೋರಾಟ ಬಹಳ ಪೀಕ್ನಲ್ಲಿತ್ತು. ಒಬ್ಬ ಬ್ರಾಹ್ಮಣ ಮುಖ್ಯಮಂತ್ರಿಯನ್ನು ಮಾಡಿದರೆ ಅದರದ್ದು ಇಂಪ್ಯಾಕ್ಟ್ ಏನು ಅನ್ನೋ ಕಾರಣಕ್ಕೋಸ್ಕರ ನೀವಂದರೆ ಆ ಒಟ್ಟು 2-3 ವರ್ಷಗಳ ಮುಖ್ಯಮಂತ್ರಿ ಹುದ್ದೆಗಾಗಿ BJP ನಡೆಸಿರ್ತಕ್ಕಂಥ ಆಯ್ಕೆಯನ್ನು ನೋಡಿ. ಪಕ್ಕದ ಗುಜರಾತ್ನಲ್ಲಿ ವಿಜಯ್ ರೂಪಾನಿ ಇದ್ದರು. 2017ರ ಚುನಾವಣೆಯ ನಂತರ BJPಯ ಲಕ್ಷ್ಯಕ್ಕೆ ಬಂತು. ಪಟೇಲ್ ಮತದಾರರು ಮತ್ತೊಮ್ಮೆ ಕ್ರೋಢೀಕೃತಗೊಳ್ತಾ ಇದ್ದಾರೆ.
ಆಗ ಒಬ್ಬ ಪಟೇಲ್ ಮುಖ್ಯಮಂತ್ರಿಯನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಕರ್ನಾಟಕದಲ್ಲಿ ಯಡಿಯೂರಪ್ಪನವ್ರನ್ನ ತೆಗೆದ ನಂತರ OBC ತರಬೇಕು, ಒಕ್ಕಲಿಗ ತರಬೇಕು ಅಂತಕ್ಕಂಥ ಚರ್ಚೆ ಇತ್ತು. ಬಟ್ ಅಮಿತ್ ಶಾ ಹೇಳಿದ್ರು ಇಲ್ಲ, ಲಿಂಗಾಯತರನ್ನು ಬಿಟ್ಟು ಬೇರೆಯವ್ರನ್ನ ಮಾಡಿದರೆ ನಮಗೆ ಈಗ ಹೊಡೆತ ಬಿಡುತ್ತೋ ಆದರೆ ಲಾಂಗ್ ಟರ್ಮ್ ನಮ್ಗೆ ಹೊಡೆತ ಬೀಳುತ್ತೆ ಅನ್ನುವ ಕಾರಣಕ್ಕೋಸ್ಕರ ಬೊಮ್ಮಾಯಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿದರು. ಅದೇ ರೀತಿ ಏಕನಾಥ್ ಶಿಂದೆ ಅವ್ರನ್ನ ತಂದಾಗ ಏಕನಾಥ್ ಶಿಂದೆ ಅವ್ರನ್ನ ಮುಖ್ಯಮಂತ್ರಿ ಮಾಡಲಾಯಿತು. ದೇವೇಂದ್ರ ಫಡ್ನವೀಸ್ ಹೇಳಿದ್ರು ನಾನು ಕ್ಯಾಬಿನೆಟಲ್ಲಿ ಇರಲ್ಲ ಅಂತ. ನೆನಪಿರ್ಬೋದು, ಸಂಜೆ 6:15 ಅಮಿತ್ ಶಾ ಫೋನ್ ಮಾಡಿ ಹೇಳ್ತಾರೆ ಇಲ್ಲ ನೀವು ಕ್ಯಾಬಿನೆಟ್ನಲ್ಲಿ ಇರಬೇಕು. ಅಮಿತ್ ಶಾನೋ JP ನಡ್ಡಾ ಇಬ್ಬರಲ್ಲೊಬ್ಬರು ಕಾಲ್ ಮಾಡಿ ಹೇಳ್ತಾರೆ ನೀವು ಕ್ಯಾಬಿನೆಟ್ನಲ್ಲಿ ಇರಬೇಕು. ದೇವೇಂದ್ರ ಫಡ್ನವೀಸ್ ಒಲ್ಲದ ಮನಸ್ಸಿನಿಂದ ಒಪ್ಕೊಳ್ತಾರೆ. ಆದರೆ ಈಗ ಚುನಾವಣೆಯ ನಂತರದ ಪರಿಸ್ಥಿತಿ ಬೇರೆ ಇದೆ. ಐ ಥಿಂಕ್ ಯು ಕೆನಾಟ್ ಕಂಪೇರ್ ಇಟ್ ವಿತ್ ಬಿಹಾರ್. ಯಾಕಂದರೆ ಯಾಕೆ ಪ್ರಶಾಂತ್ ಬಿಹಾರದ ಸೂತ್ರ ಇಲ್ಲಿ ಅಳವಡಿಕೆ ಮಾಡಬೇಕು ಅನ್ನೋಂಥದ್ದು? ಅಲ್ಲ, ಈಗ ಏಕನಾಥ್ ಶಿಂದೆ ಬಣದ ಸಂಸದರು ಹೇಳ್ತಾ ಇದ್ದಾರೆ ಇಲ್ಲ ಏಕನಾಥ್ ಶಿಂದೆ ಅವರನ್ನೇ ಮುಖ್ಯಮಂತ್ರಿ ಮಾಡಿ. ಅವ್ರು ಕೇಳ್ತಾ ಇರ್ತಕ್ಕಂಥ ಕಾರಣ ಏನು ಅಂದರೆ ಅವರ ನೇತೃತ್ವದಲ್ಲಿ ಅವ್ರು ಮುಖ್ಯಮಂತ್ರಿ ಇದ್ದಾಗಲೇ ಚುನಾವಣೆಗೆ ಹೋಗಿದ್ರಿ, ಅವರ ನೇತೃತ್ವಕ್ಕೆ ಸಿಕ್ಕಿರ್ತಕ್ಕಂಥ ಮ್ಯಾಂಡೇಟ್ ಇದು, ಹೀಗಾಗಿ ಅವರನ್ನು ಮುಖ್ಯಮಂತ್ರಿ ಮಾಡಿ ಸಹಜ. ಯಾವುದೇ ಪಾರ್ಟಿ, ಈಗ ಅಜಿತ್ ದಾದಾ ಪವಾರ್ ಅವರ ಪರವಾಗಿ ಕೂಡ ಪುಣೆ ಮುಂಬೈಯಲ್ಲಿ ಹೋರ್ಡಿಂಗ್ ಹಚ್ಚಲಾಯಿತು, ಮುಂದಿನ ಮುಖ್ಯಮಂತ್ರಿ ಯಾರು ಅಂದರೆ ಅಜಿತ್ ದಾದಾ ಪವಾರ್ ಅಂತ. ಸಹಜ ನೋಡಿ, ಇದು ರಾಜಕಾರಣ, ಇದೇನು ಸನ್ಯಾಸಿಗಳ ಆಟ ಅಲ್ಲ. ಪ್ರಶಾಂತ್, ಅಜಿತ್ ಪವಾರ್ ಅವರ ಒಲವು ಯಾರತ್ತ ಇದೆ? ದೇವೇಂದ್ರ ಫಡ್ನವೀಸ್ ಅವರು CM ಆದರೆ ಓಕೆ ಅಂತ ಇದ್ದಾರಾ, ಅಥವಾ ಮತ್ತೆ ಏಕನಾಥ್ ಶಿಂದೆಯನ್ನ ಅವರು ಕೂಡ ಮೇನ್ ಕ್ಯಾಂಡಿಡೇಟ್, ಆದರೆ ಈಗ ಅವರು ಅದನ್ನ ಕ್ಲೇಮ್ ಮಾಡುವಂಥ ಸ್ಥಿತಿಯಲ್ಲಿಲ್ಲ, ಯಾಕಂತಂದ್ರೆ ಕಮ್ಮಿ ಸ್ಥಾನಗಳನ್ನ ಗೆದ್ದಿದ್ದಾರೆ. ಸೊ ಅವರ ಒಲವು ಮುಖ್ಯವಾಗಿ ಯಾರತ್ತ? ನೋಡಿ, ನನಗನ್ಸುತ್ತೆ ದಟ್ ಡಸಂಟ್ ಮ್ಯಾಟರ್. ಅಂದರೆ ಅಜಿತ್ ದಾದಾ ಪವಾರ್ಗೆ ಏನನ್ಸುತ್ತೆ ಅನ್ನುವ ದೃಷ್ಟಿಕೋನದಲ್ಲಿ ಇಲ್ಲಿ ಮುಖ್ಯಮಂತ್ರಿ ಆಯ್ಕೆ ನಡೆಯುತ್ತೆ ಅಂತ ನನಗನ್ಸಲ್ಲ. ನಡೆಯಲ್ಲ. ಯಾಕಂದರೆ ಇವತ್ತು ನಂಬರ್ಸ್ ಹಿಂಗಿವೆ, ಏಕನಾಥ್ ಶಿಂದೆ ಇರಲಿ ಅಜಿತ್ ದಾದಾ ಪವಾರ್ ಇರಲಿ ಇಬ್ಬರೂ ಕೂಡ ಬಾರ್ಗೇನ್ ಮಾಡುವ ಸ್ಥಿತಿಯಲ್ಲಿಲ್ಲ. 137 BJPನೇ ಇದೆ. ನೀವು ಬರಲಿಲ್ಲ ಅಂದರೆ ಇವ್ರು ಬರ್ತಾರೆ, ಇವ್ರು ಬರಲಿಲ್ಲ ಅಂದರೆ ಅವ್ರು ಬರ್ತಾರೆ. ಹಾಗಾಗಿ ಅದು ಏನಂತಾರೆ, ಬಾರ್ಗೇನ್ ಮಾಡಿ ಇಲ್ಲ ಇವ್ರು ಮುಖ್ಯಮಂತ್ರಿ ಆದರೆ ನಾ ಬೆಂಬಲ ಕೊಡ್ತೀನಿ ಅನ್ನೋಂತ ಹೇಳುವ ಸ್ಥಿತಿಯಲ್ಲಿ ಅಜಿತ್ ದಾದಾ ಪವಾರ್ ಕೂಡ ಇಲ್ಲ. ಆದರೆ ಒಂದು BJP ತನ್ನ ಮುಖ್ಯಮಂತ್ರಿಯನ್ನು ಅನೇಕ ಬಾರಿ ಏನಾಗುತ್ತೆ ವೀಣಾ ಅವರೇ, ಅಡ್ಮಿನಿಸ್ಟ್ರೇಷನ್ನ ಸಂದರ್ಭದಲ್ಲಿ ಈಗ ನೀವು ಏಕನಾಥ್ ಶಿಂದೆ ಅವ್ರನ್ನ ಮುಖ್ಯಮಂತ್ರಿ ಮಾಡಿದರು ಅಂತ 137 ಪಕ್ಷದ ಶಾಸಕರು ಒಂದು ಕಡೆ ಇದ್ದಾಗ ನೀವು ಚುನಾವಣೆಯ ನಂತರ ಒಡ್ಕೊಂಡು ಬಂದಾಗ ಬೇರೆ, ಅದು ಅನಿವಾರ್ಯ ಸ್ಥಿತಿಯಲ್ಲಿರುತ್ತೆ. ನೀವು ಹೆಂಗೆ ಮುಖ್ಯಮಂತ್ರಿಯಾಗಿ ಕೆಲಸ ನಿರ್ವಹಿಸ್ತೀರಿ? ಯು ವಿಲ್ ಬಿ ಎ ಲೇಮ್ ಡಕ್ ಚೀಫ್ ಮಿನಿಸ್ಟರ್. ಎಲ್ಲವನ್ನ ಕೂಡ BJPಯೇ ನಿರ್ಧರಿಸುತ್ತೆ. ಹಾಗಾಗಿ ಈ ಪರಿಸ್ಥಿತಿಯಲ್ಲಿ ರಾಷ್ಟ್ರೀಯ ಪಕ್ಷದ ಮುಖ್ಯಮಂತ್ರಿ ಆಯ್ಕೆ ಸೂಕ್ತನಾ ಅನ್ನೋದನ್ನು BJP ಹೈಕಮಾಂಡ್ ನಿರ್ಧರಿಸಬೇಕು. ಸಾಮಾಜಿಕ ಸಮೀಕರಣಗಳ ದೃಷ್ಟಿಯಿಂದ OBC ಕನ್ಸಾಲಿಡೇಷನ್ ಆಗಿರೋದ್ರಿಂದ ಕಾಸ್ಟ್ ನ್ಯೂಟ್ರಲ್ ಆಗಿರ್ತಕ್ಕಂಥ ದೇವೇಂದ್ರ ಫಡ್ನವೀಸ್ರನ್ನ ಅಲ್ಲಿ ತಂದು ಕೂರಿಸ್ಬೇಕಾ ಅಥವಾ ಕೂರಿಸಬಾರ್ದ? ನನಗನ್ಸುತ್ತೆ ದೇವೇಂದ್ರ ಫಡ್ನವೀಸ್ ಒಂದೋ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗ್ತಾರೆ, ಇಲ್ಲಾಂದರೆ BJPಯ ರಾಷ್ಟ್ರೀಯ ಅಧ್ಯಕ್ಷರಾಗ್ತಾರೆ. ಅಂದರೆ ಇಲ್ಲಿ ಎಲ್ಲವೂ ಕೂಡ ಕಾಸ್ಟೇ ಮೇಜರ್ ರೋಲ್ ಪ್ಲೇ ಮಾಡೋದು. ನೋಡಿ, ನಿಮಗೆ ರಾಜಕೀಯವಾಗಿ ಮಹಾರಾಷ್ಟ್ರದಲ್ಲಿ ಒಂದು ಸ್ಥಿರತೆ ಬಂದಿರಬಹುದು, ಸಾಮಾಜಿಕವಾಗಿ ಸ್ಥಿರತೆ ಬಂದಿದೆ ಅಂತಕ್ಕಂಥದ್ದನ್ನು ಹೇಳಕ್ಕಾಗ. ನೋಡಿ, ಅಲ್ಲಿ ಒಂದು ಫಾಲ್ಟ್ ಲೈನ್ ಇದೆ. ಅಲ್ಲಿ ಮರಾಠರ ಸಾಮ್ರಾಜ್ಯ ಇತ್ತು, ಶಿವಾಜಿ ನಂತರ ಅದು 2 ಗಾದಿ ಆಯಿತು, ಒಂದು ಸತಾರ ಆಯಿತು, ಒಂದು ಕೊಲ್ಲಾಪುರ ಆಯಿತು. ಆ ಇಬ್ಬರೂ ಗಾದಿಗಳ ನಡುವೆ ಸಂಘರ್ಷ ಶುರುವಾದಾಗ ಮಂತ್ರಿಯಾಗಿರ್ತಕ್ಕಂಥ ಪೇಶ್ವೆಗಳು ಪುಣೆ ಶನಿವಾರವಾಡದಿಂದ ಏನು ಅಧಿಕಾರವನ್ನು ಚಲಾಯಿಸ್ತಾ ಇದ್ರು, ಅವರು ಸ್ಟ್ರಾಂಗ್ ಆದರು. ಅಂದರೆ ಈ ಅನೇಕ ಬಾರಿ ಈಗ ಶರದ್ ಪವಾರ್ ಹೇಳಿದರೆ ಪೇಶ್ವೆಗಳು ಮರಾಠರ ಸಾಮ್ರಾಜ್ಯವನ್ನು ಕೈಗೆ ತೆಗೆದುಕೊಂಡ್ರು, ಬಾಜಿರಾವ್ ಪೇಶ್ವೆ ಇವರೆಲ್ಲ ಬಂದ ನಂತರ ಅಂತಕ್ಕಂಥದ್ದು. ಆ ಫಾಲ್ಟ್ ಲೈನ್ ನಿಶ್ಚಿತವಾಗಿ 2014 ಆ ಫಾಲ್ಟ್ ಲೈನ್ ಇರಲಿಲ್ಲ. ಮರಾಠಿ ಮೀಸಲಾತಿಯ ಆಂದೋಲನ ಹೆಂಗೆ ಶುರು ಆಯಿತು, ಆ ಫಾಲ್ಟ್ ಲೈನ್ಗಳು ಎದ್ದು ಕಾಣತೊಡಗಿದ್ವು. ಆ ಕಾರಣದಿಂದ ಕಳೆದ ಬಾರಿ ದೇವೇಂದ್ರ ಫಡ್ನವೀಸ್ರನ್ನ ಮುಖ್ಯಮಂತ್ರಿ ಮಾಡಿರಲಿಲ್ಲ. ಆದರೆ ಈ ಬಾರಿ ಸಂಖ್ಯೆಗಳನ್ನು ನೀವು ಗಣನೆಗೆ ತೆಗೆದು ಈಗ 132 ಬಂದಿದೆ ಅಂದರೆ ಅದರ ನೇತೃತ್ವ ಯಾರ್ದಿತ್ತು? ಇದೇ ಮೊಟ್ಟ ಮೊದಲ ಬಾರಿಗೆ ಮಹಾರಾಷ್ಟ್ರದ ಇತಿಹಾಸ ಗಮನಿಸ್ತಾ ಹೋದರೆ ಇದೇ ಮೊಟ್ಟ ಮೊದಲ ಬಾರಿ ಈ ರೀತಿಯ ಒಂದು ಸೀಟ್ಗಳು ಸಂಖ್ಯೆಗಳು ಬಂದಿರುವಂಥದ್ದು. ಮತ್ತು BJP 132 ತಲುಪಿರೋದು ಇತಿಹಾಸದಲ್ಲೇ ಮೊದಲ ಬಾರಿಗೆ. ಹೌದು, ಅಲ್ಲೇ RSS ಉಟ್ಕೊಂತು ಎಲ್ಲವೂ ಇದ್ರೂ ಕೂಡ BJP 70, 80, 90, 122 2014ರಲ್ಲಿ ಹೋಗಿತ್ತು ನರೇಂದ್ರ ಮೋದಿ ಬಂದ ನಂತರ. ಈ ಬಾರಿ ಅಧಿಕಾರದಲ್ಲಿದ್ದು ಪ್ರೋ ಇನ್ಕಂಬನ್ಸಿ 132 ತಲುಪಿದೆ. ನಿಶ್ಚಿತವಾಗಿ ಅದರ ಶ್ರೇಯಸ್ಸು ದೇವೇಂದ್ರ ಫಡ್ನವೀಸ್. ಹಿ ಹ್ಯಾಸ್ ಟರ್ನ್ ಅರೌಂಡ್ ದ ಪಾಲಿಟಿಕ್ಸ್ ಆಫ್. ನೋಡಿ, ಫಡ್ನವೀಸ್ ವರ್ಸಸ್ ಶರದ್ ಪವಾರ್ ಯಾವಾಗ ಶುರು ಆಯಿತು? 2019ರಲ್ಲಿ ಶುರು ಆಯಿತು. ಫಡ್ನವೀಸ್ ಹೋಗಿ ಪಶ್ಚಿಮ ಮಹಾರಾಷ್ಟ್ರದಲ್ಲಿ ಶರದ್ ಪವಾರರ ಬೆಂಬಲಿಗರನ್ನೆಲ್ಲರನ್ನ ಹೊಡೆದ್ರು, ಸಕ್ಕರೆ ಕಾರ್ಖಾನೆ ಮಾಲೀಕರು ಎಲ್ಲರನ್ನ ತಮ್ಮ
ಜೊತೆಗೆ ತೆಗೆದುಕೊಂಡ್ರು. ಶರದ್ ಪವಾರ್ ಆ ವಯಸ್ಸಿನಲ್ಲೂ ಕೂಡ, ಈಗ ಅವ್ರಿಗೆ 84, 5 ವರ್ಷದ ಹಿಂದೆ ಅಂದರೆ 79 ವಯಸ್ಸಿನಲ್ಲೂ ಕೂಡ ಅವರು ಮಳೆಯಲ್ಲಿ ಹೋಗಿ ಪ್ರಚಾರ ಸಭೆಗಳನ್ನು ನಡೆಸಿದ್ರು. ಒಂದು ವಿಡಿಯೋ ವೈರಲ್ ಆಗಿತ್ತು ಅದು, ಮಳೆಯಲ್ಲೇ ಅವರು ಭಾಷಣ ಮಾಡ್ತಾ ಇದ್ದದ್ದು. ಆಗ ಆ ರೌಂಡನ್ನು ಅಲ್ಲಿ 122 ಇದ್ದ ಸೀಟು ದೇವೇಂದ್ರ ಫಡ್ನವೀಸ್ 105 ಆಗಿತ್ತು ಆಗಲೇ. ಶರದ್ ಪವಾರ್ ಒಳ್ಳೆಯ ಸೀಟ್ಗಳನ್ನು ಪಡೆದಿದ್ರು. ನಂತರ ಶರದ್ ಪವಾರರ ಪಾರ್ಟಿಯನ್ನು ಶರದ್ ಪವಾರ್ ಹೋಗಿ ಶಿವಸೇನಾ ಜೊತೆ ಅಲೈನ್ ಮಾಡಿಕೊಂಡ್ರು, ದೇವೇಂದ್ರ ಫಡ್ನವೀಸರನ್ನು ಮುಖ್ಯಮಂತ್ರಿ ಮಾಡಬಾರ್ದು ಅಂತ. ಅಂದರೆ ಫೈಟ್ ಈಸ್ ಬಿಟ್ವೀನ್ ದೇವೇಂದ್ರ ಫಡ್ನವೀಸ್ ಆ್ಯಂಡ್ ಶರದ್ ಪವಾರ್ ಏನು ನಡೆದಿದೆ. ಅದಾದ ಮೇಲೆ ದೇವೇಂದ್ರ ಫಡ್ನವೀಸ್ ಉದ್ಧವ್ ಠಾಕ್ರೆ ಪಾರ್ಟಿಯನ್ನು ಒಡೆದ್ರು, ಶರದ್ ಪವಾರ್ ಪಾರ್ಟಿಯನ್ನು ಒಡೆದ್ರು. ವಿಕಾಸ್ ಅಘಾಡಿಯಲ್ಲಿ ಶರದ್ ಪವಾರ್ ಕೈ ಮೇಲಾಯಿತು, ವಿಧಾನಸಭಾ ಚುನಾವಣೆಯಲ್ಲಿ ದೇವೇಂದ್ರ ಫಡ್ನವೀಸ್ ಕೈ ಮೇಲಾಯಿತು. ಗೊತ್ತಿಲ್ಲ, ಈಗ ರಾಷ್ಟ್ರೀಯ ಪರಿಪ್ರೇಕ್ಷ್ಯದಿಂದ ಇಡೀ ಮಹಾರಾಷ್ಟ್ರದ ಚುನಾವಣೆಯ ಗೆಲುವಿನ ರೂವಾರಿ ಅನ್ನುವ ರೀತಿಯಲ್ಲಿ ದೇವೇಂದ್ರ ಫಡ್ನವೀಸ್ರನ್ನು ನೋಡಲಾಗ್ತದೆ. ಹಿ ಹ್ಯಾಸ್ ಎಮರ್ಜ್ಡ್, ನೋ ಡೌಟ್ ಅಬೌಟ್ ಇಟ್. ಯಾಕಂದರೆ ಮಹಾರಾಷ್ಟ್ರದಂಥ ರಾಜ್ಯವನ್ನು ಪುನರಪಿ ಗೆಲ್ಲಬೇಕಾದ್ರೆ ರಣತಂತ್ರ ಬಹಳ ಮುಖ್ಯ ಆಗಿರುತ್ತೆ. ಜೊತೆಗೆ RSSನ ಜೊತೆ ಕರ್ಕೊಂಡು ಹೋಗಿರೋ ಆ ರಣತಂತ್ರವನ್ನು ಹೆಣೆಯುವಲ್ಲಿ ದೇವೇಂದ್ರ ಫಡ್ನವೀಸ್ ಯಶಸ್ವಿಯಾಗಿದ್ದಾರೆ. ಅದರ ಗಿಫ್ಟ್ ಆಗಿ ಅವರನ್ನು ಮುಖ್ಯಮಂತ್ರಿ ಮಾಡಲಾಗತ್ತಾ? ಒಂದು ವೇಳೆ ಮುಖ್ಯಮಂತ್ರಿ ಮಾಡದೇ ಇದ್ದರೆ ವೀಣಾ, ಮಧ್ಯಪ್ರದೇಶದಲ್ಲಿ ನಿಮ್ಗೆ ನೆನಪಿದ್ರೆ ಇಷ್ಟೊಂದು ದೊಡ್ಡ ಗೆಲುವಿನ ನಂತರವೂ ಕೂಡ ಶಿವರಾಜ್ ಸಿಂಗ್ ಚೌಹಾಣ್ರನ್ನ ಮುಖ್ಯಮಂತ್ರಿ ಮಾಡದೇ ಇದ್ದಾಗ ಯಾರೂ ಬಹಿರಂಗವಾಗಿ ಬಂದು ಮಾತನಾಡದೇ ಇದ್ದರೂ ಕೂಡ BJP ಕಾರ್ಯಕರ್ತರಲ್ಲಿ ಒಂದು ಮರ್ಮರಿಂಗಿತ್ತು, BJPಯ ಮತದಾರರಲ್ಲೂ ಮರ್ಮರಿಂಗಿತ್ತು. ಅರೆ, ಇಷ್ಟೊಂದು ದೊಡ್ಡ ಗೆಲುವಿನ ವಿಕ್ಟ್ರಿ ಯಾರು ಶ್ರೇಯಸ್ ಸಲ್ಲಬೇಕಾಗಿರುವಂಥ ವ್ಯಕ್ತಿಗೆ ಸಲ್ಲದೆ ನೀವು ಮೋಹನ್ ಯಾದವ್ ಅವರನ್ನು ಮುಖ್ಯಮಂತ್ರಿ ಮಾಡಿದ್ರಿ. ಮಹಾರಾಷ್ಟ್ರದಲ್ಲಿ BJPಯ ಸಂಘಟನೆ ಗಟ್ಟಿ ಇದೆ, ಯಾರನ್ನ ಮುಖ್ಯಮಂತ್ರಿ ಮಾಡಿದ್ರು ನಡ್ಕೊಂಡು ಹೋಗುತ್ತೆ. ಆದರೆ ಮಹಾರಾಷ್ಟ್ರದಂಥ ರಾಜ್ಯದಲ್ಲಿ ಇವತ್ತು ದೇವೇಂದ್ರ ಫಡ್ನವೀಸ್ರನ್ನ ಮುಖ್ಯಮಂತ್ರಿ ಮಾಡದೇ ಇದ್ದರೆ ಅದರ ಇಂಪ್ಯಾಕ್ಟ್ ಕೂಡ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ನಿಶ್ಚಿತವಾಗಿ ಆಗುತ್ತೆ. ಅಂದರೆ ಒಂದು ಸಕ್ಸೆಷನ್ ಬ್ಯಾಟಲ್ನ ಕಾರಣದಿಂದ ದೇವೇಂದ್ರ ಫಡ್ನವೀಸ್ರನ್ನ ಮುಖ್ಯಮಂತ್ರಿ ಮಾಡ್ತಾ ಇಲ್ವಾ, ಆ ಚರ್ಚೆ ಕೂಡ ಬರುತ್ತೆ. ಯಾಕಂದರೆ ಅನೇಕ ರಾಷ್ಟ್ರೀಯ ಪತ್ರಿಕೆಗಳು ಅಮಿತ್ ಶಾ ಮತ್ತು ದೇವೇಂದ್ರ ಫಡ್ನವೀಸ್ರ ನಡುವಿನ ಕೆಲವು ಸಣ್ಣ ಮನಸ್ತಾಪಗಳ ಬಗ್ಗೆ ಬಹಳಷ್ಟು ಬರೆದಿದೆ. ಈಗ ಈ ಗೆಲುವಿನ ನಂತರ ಫಡ್ನವೀಸ್ರನ್ನ ಮುಖ್ಯಮಂತ್ರಿ ಮಾಡದೇ ಇದ್ರೆ ಏನಾಗುತ್ತೆ ಒಂದು, ಮತ್ತು ಹಣಕಾಸಿನ ನಿರ್ವಹಣೆಯ ದೃಷ್ಟಿಯಿಂದ ಕೂಡ ರಾಷ್ಟ್ರೀಯ ಪಕ್ಷದ ಮುಖ್ಯಮಂತ್ರಿ ಇರಬೇಕಾ? ಯಾಕಂದರೆ 93,000 ಕೋಟಿ ರೂಪಾಯಿ ಪ್ರತಿ ವರ್ಷಕ್ಕೆ ನೀವು ಗ್ಯಾರಂಟಿಗಳಿಗೆ ಕೊಡಬೇಕು. ಚುನಾವಣೆ ಗೆಲ್ಲಲಿಕ್ಕೆ ಗ್ಯಾರಂಟಿಗಳನ್ನೆಲ್ಲ ಘೋಷಣೆ ಮಾಡಿಬಿಟ್ರಿ, ಆದರೆ ನೀವು 93,000 ಕೋಟಿ ಕೊಡಬೇಕು. ಮರಾಠ ಮೀಸಲಾತಿ ಅವ್ನು ಜಾರಂಗೆ ಪಾಟೀಲ್ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಜಾರಂಗೆ ಪಾಟೀಲು? ದೇವೇಂದ್ರ ನೀವು ಬಂದು ಮುಖ್ಯಮಂತ್ರಿ ಗಾದಿಯಲ್ಲಿ ಕುಳಿತುಕೊಳ್ಳಿ, ನಾನು ಇನ್ನೊಂದ್ಸಲ ಆಮರಣ ಶುರು ಮಾಡ್ತೀನಿ. ಆ ಸೋಷಿಯಲ್ ಫಾಲ್ಟ್ ಲೈನ್ಗಳು ಕೂಡ ಇವೆ. ಮರಾಠಿ ಮೀಸಲಾತಿಯ ಹೋರಾಟದ ಮುಂದಿನ ದಾರಿ ಏನು, ಮುಂದಿನ ಟ್ರಾಜೆಕ್ಟರಿ ಇಟ್ಕೊಂಡು ತಲೆಯಲ್ಲಿ ಇಟ್ಕೊಂಡು CM ಆಯ್ಕೆ ಆಗಬೇಕೀಗ. ಸೊ ಇವತ್ತಾಗತ್ತಾ, ಫೈನಲ್ ಆಗುತ್ತಾ? ಇವತ್ತಾಗತ್ತೆ ಅನ್ಸಲ್ಲ, ಯಾಕಂದ್ರೆ ಇವತ್ತು ಸಂವಿಧಾನ ದಿನ ಇದೆ. BJP ಹೈಕಮಾಂಡ್ ಯಾವತ್ತಿಗೂ ಕೂಡ ನಾಳೆ ಪೇಪರ್ಗಳಲ್ಲಿ ಏನು ಬರಬೇಕು, ಇವತ್ತು ಟಿವಿಗಳಲ್ಲಿ ಏನು ಬರಬೇಕು ಅನ್ನೋದೊಂದು ದೃಷ್ಟಿಯಲ್ಲಿ ಇಟ್ಕೊಂಡೇ ಮಾಡುತ್ತೆ. ಹಾಗಾಗಿ ನನಗೆ ಇವತ್ತು ಮಾಡುತ್ತೆ ಅನ್ಸಲ್ಲ, ಯಾಕಂದ್ರೆ ಅವ್ರಿಗೆ ಸಂವಿಧಾನ ದಿನದ ಸುದ್ದಿ ಬಹಳ ಮುಖ್ಯ ಆಗಿರುತ್ತೆ. ಇವತ್ತು ಭೇಟಿ ಆಗತ್ತೆ. ಅನ್ಸುತ್ತೆ ಇವತ್ತು ತಡರಾತ್ರಿ ಅಮಿತ್ ಶಾ, ದೇವೇಂದ್ರ ಫಡ್ನವೀಸ್, ಏಕನಾಥ್ ಶಿಂದೆ, ಅಜಿತ್ ದಾದಾ ಪವಾರ್ ನಡುವಿನ ಸಭೆಯಲ್ಲಿ. ಬಟ್ ನೋಡಿ, ಮೊನ್ನೆ ಅಮಿತ್ ಶಾ ಹೇಳಿದ್ರೆ ಆಕ್ಚುಲಿ ಚುನಾವಣೆ ಸಂದರ್ಭ ಬಹಳ ಬಹಿರಂಗವಾಗಿ ಹೇಳಿದ್ರು. ಹೌದು, ಕರೆಕ್ಟ್. ನಾವೀಗ ನಿಮ್ಮ ಜೊತೆ ಇದ್ದೀವಿ, ಸೊ ಸಮಯ ಬಂದಾಗ ನೀವು ನಮ್ಗೆ ನಾವು ನಿಮಗೋಸ್ಕರ ತ್ಯಾಗ ಮಾಡಿದೀವಿ, ನೀವು ತ್ಯಾಗಕ್ಕೆ ರೆಡಿ ಆಗಿದ್ದೀರಿ. ಕರೆಕ್ಟ್. ಸೊ ಅದರ ಅರ್ಥ ಏನು? ಟೈಮ್ ಬಂದಿದೆ, ಸೊ ನೋಡೋಣ ಯಾವ ರೀತಿಯ ನಿರ್ಧಾರಗಳಾಗತ್ತೆ ಅಂತ. ಹೀಗೊಂದು ಚಿಕ್ಕ ಬ್ರೇಕ್ನ ನಂತರ ನಾನು ಆರಂಭದಲ್ಲೇ ಹೇಳಿದೆ, ಇವತ್ತು ಸಂವಿಧಾನ ದಿನಾಚರಣೆ. 75 ವರ್ಷ ಆಗಿದೆ ಭಾರತ ಸಂವಿಧಾನವನ್ನು ಅಂಗೀಕರಿಸಿ. ಆ ಬಗ್ಗೆ ಮಾತನಾಡ್ತಾ ಹೋಗ್ತೀವಿ ಬ್ರೇಕ್ನ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.